ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ವಿಚಾರಣೆಗೆ ಯೂಟ್ಯೂಬರ್ ಅಭಿಷೇಕ್ ಮನಾಫ್ ಹಾಜರಾಗಿರೋದು. ವಿಚಾರಣೆಗೆ ದೂರುದಾರ ಜಯಂತ್ ಟಿ ಕೂಡ ಹಾಜರಾಗಿರೋದು. ಇವತ್ತು ವಿಚಾರಣೆ ನಡೆಸಲಿರುವ ಎಸ್ಐಟಿ ಅಧಿಕಾರಿಗಳು. ನೋಡಿ, ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ವಶಕ್ಕೆ ಪಡ್ಕೊಂಡಿಲ್ಲ ಇವರುಗಳನ್ನ. ಬೆಳಗ್ಗೆ ಸಂಜೆ ಓಡಾಡ್ತಾ ಇದ್ದಾರೆ ಎಸ್ಐಟಿ ಕಚೇರಿಗೂ ಮನೆಗೂ. ಕರೆದಾಗ ಬರಬೇಕು, ಬೆಳಗ್ಗೆ ಎದ್ದು ವಿಚಾರಣೆಗೆ ಹಾಜರಾಗಬೇಕು, ವಿಚಾರಣೆಯಲ್ಲಿ ಪಾಲ್ಗೊಳ್ಬೇಕು, ಏನೇನು ಗೊತ್ತಿದೆ, ಏನೇನು ಕೇಳ್ತಾರೆ ಎಲ್ಲದಕ್ಕೂ ಉತ್ತರಿಸಬೇಕು, ವಾಪಸ್ ಹೋಗಬೇಕು. ಸದ್ಯ ದೂರುದಾರ ಜಯಂತ್ ಟಿ, ಇನ್ನೂ ದೂರುದಾರ ಅಂತಾನೆ ಹೇಳ್ತಾ ಇದ್ದಾರೆ ಜಯಂತ್ ಟಿಯನ್ನು. ಸೊ ಜಯಂತ್ ಟಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಏನೇನು ಉತ್ತರ ಕೊಟ್ಟಿದ್ದಾರೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇನ್ನು ವಿಠಲ್ ಗೌಡನನ್ನು ವಿಚಾರಣೆಗೆ ಒಳಪಡಿಸಿದ ನಂತರ ಪ್ರಕರಣದಲ್ಲಿ ಒಂದಷ್ಟು ಬದಲಾವಣೆಗಳಾಗಿತ್ತು. ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ದುಡ್ಡು ತೆಗೆದುಕೊಂಡಿದ್ದಾರೆ, ಎಲ್ಲವೂ ಕೂಡ ವಿಚಾರಣೆ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಕಂಪ್ಲೀಟಾಗಿ ಅಲರ್ಟ್ ಆಗಿರುವಂಥದ್ದು. ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಕೇಳುವ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಾಗತ್ತೆ. ಆಗ ಗೊತ್ತಾಗುತ್ತೆ ಯಾರ್ಯಾರ ಚೈನ್ ಲಿಂಕ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ. ಸೊ ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಬೆಳವಣಿಗೆ ನಿರೀಕ್ಷೆ ಇದೆ. ಸ್ಥಳ ಮಹಾಜರು ಸೇರಿ ಬೇರೆ ಬೇರೆ ರೀತಿಯಾಗಿ ಏನೆಲ್ಲ ಆಗುತ್ತೆ ಅನ್ನೋದು ಒಂದು ಕಡೆಯಲ್ಲಿ ಕುತೂಹಲ.